ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಒಂದೇ ವಾರದಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಗೇಟ್ ಅಳವಡಿಸಿ 20 ಟಿಎಂಸಿ ನೀರು ಉಳಿಸಿದ ತಜ್ಞರಿಗೆ ರೈತರ ಪರವಾಗಿ ಧನ್ಯವಾದ ಅರ್ಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಎರಡನೇ ಬೆಳೆಗೂ ನೀರು ಸಿಗುತ್ತದೆ ಎಂದು ರೈತರಿಗೆ ಭರವಸೆ ನೀಡಿದರು. ಮೈ ತುಂಬಿಕೊಂಡಿರುವ ತುಂಗಭದ್ರಾ ಅಣೆಕಟ್ಟಿಗೆ ಬಾಗಿನ ಅರ್ಪಿಸಿ ಕೊಚ್ಚಿ ಹೋಗಿದ್ದ ಕ್ರಸ್ಟ್ ಗೇಟನ್ನು ಅತ್ಯಂತ ತುರ್ತಾಗಿ ಅಳವಡಿಸಿದ ಇಂಜಿನಿಯರ್ ಮತ್ತು ಸಿಬ್ಬಂದಿಗೆ ಪ್ರಶಂಸಾ ಪತ್ರ ನೀಡಿ ಸನ್ಮಾನಿಸಿ ಮಾತನಾಡಿದರು. ಗೇಟ್ ಮುರಿದಾಗ ನನ್ನ ರೈತರು ಆತಂಕದಲ್ಲಿದ್ದರು. ಜಲಸಂಪನ್ಮೂಲ ಸಚಿವರು ಮತ್ತು ನಾನು ಚರ್ಚಿಸಿ ತುರ್ತಿನ ಕ್ರಮಕ್ಕೆ ಮುಂದಾದೆವು. ನಮ್ಮ ಸೂಚನೆಯಂತೆ ಒಂದೇ ವಾರದಲ್ಲಿ ಗೇಟ್ ಅಳವಡಿಸಿ 20 ಟಿಎಂಸಿ ನೀರನ್ನು ಉಳಿಸಿದ ತಜ್ಞ ಕನ್ನಯ್ಯ ನಾಯ್ಡು ಮತ್ತು ಇಂಜಿನಿಯರ್ ಸಿಬ್ಬಂದಿಗೆ ಸರ್ಕಾರ ಮತ್ತು ರೈತರ ಪರವಾಗಿ ಮುಖ್ಯಮಂತ್ರಿಗಳು ಧನ್ಯವಾದವನ್ನು ಅರ್ಪಿಸಿದರು. ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುರರುದಯೇ ನಮಃ. ಅಗ್ರೇ ಸಂವರಯಾನಭ್ಯಂ ವಿಶ್ವಾಂ ಜ್ಯೋತಿಭೇ ದುರ್ಗಾಣಿ ವಿಶ್ವಾಯ. ಅಷ್ಟೇ ಅನ್ಸುತ್ತದೆ. ನಮ್ದು ಕರೆಕ್ಟ್ ಐತಿ ಅಂತ ಸ್ವಲ್ಪ ಲೀಕೇಜ್ ಇಲ್ಲ ಬಂದಿಲ್ಲ. ಲೈಟ್ ಆಗಿತ್ತು ಸರ್, ಜಾಸ್ತಿ ಹೆಚ್ಚಾಗಿಲ್ಲ. ಅದೇ ಗೇಟ್ ಎಷ್ಟು ಒಂದು ಪ್ರೊಸೀಜರ್ ಹೋಗಿಲ್ಲ ನೋಡೋಣ, ಅದು ಪ್ರೊಸೀಜರ್ಗೆ ಹೋಗಿಲ್ಲ. ಸಂಕಷ್ಟವನ್ನು ಪರಿಹರಿಸಬಲ್ಲರು ಅಂತಹ ಸಾಮರ್ಥ್ಯವುಳ್ಳಂತಹ ಸರ್ಕಾರ ಇಲ್ಲಿದೆ ಎನ್ನುವಂತಹ ಭರವಸೆಯನ್ನ ಮೂಡಿಸಿದ್ದಾರೆ. ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಕ್ರೆಸ್ಟ್ ಗೇಟ್ 19ನೇ ಕೇವಲ ವತಿಯಿಂದ ತುಂಬು ಹೃದಯ ಸ್ವಾಗತ. ಬಂಧುಗಳೇ, ಇದೀಗ ಮಾಡ್ಕೊಳ್ಳೋಣ ಪ್ರಾಸ್ತಾವಿಕ ನುಡಿಗಳಿಗಾಗಿ. 101ಕ್ಕೂ ಹೆಚ್ಚು 102 ಟಿಎಂಸಿ ಇರ್ತಕ್ಕಂಥ ನೀರು ಆ ಗೇಟಿನ ಮುಖಾಂತರ ಹೋಗೋದ್ರ ಮುಖಾಂತರ 40 ಟಿಎಂಸಿ ಎಲ್ಲ ಒಳ್ಳೆ ಸಮಾನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ತಮಗೂ ಎಲ್ಲರಿಗೂ ಸಭೆ ಕೊಡಿಸಿ ನನ್ನ ಜನರಿಗೆ ಎಲ್ಲೇ ಒಂದು ಕಡೆ ವಿಶ್ವಾಸ ಇದೆ ಸರ್, ಅದಕ್ಕೆ ಅದನ್ನು ಕೂಡ ಕೊಡಬೇಕಂತೇಳಿ ಮನವಿಯನ್ನು ಮಾಡೋದ್ರ ಮುಖಾಂತರ ಇವತ್ತೇನು ಈ ಒಂದು ಗೇಟ್ ತುಂಗಭದ್ರಾ ಅಣೆಕಟ್ಟೆಯಿಂದ 138.99 ಟಿಎಂಸಿ ನೀರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಶಿವರಾಜ್ ತಂಗಡಗಿಯವರು ಕರ್ನಾಟಕ
ಕರ್ನಾಟಕದಲ್ಲಿ ಅಭಿವೃದ್ಧಿಯ ಪರ್ವ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ನೆರವೇರ್ತಾ ಇದೆ. ಬಂಧುಗಳೇ, ಶ್ರೀ ಸಿದ್ದರಾಮಯ್ಯನವರು ಕೊಪ್ಪಳ ತಾಲೂಕಿನ 30 ಹಾಸಿಗೆಗಳ ಸಮುದಾಯ ಆರೋಗ್ಯ ಕೇಂದ್ರ ಹಿರೇಸಿಂದೋಗಿಯಲ್ಲಿ 50 ಹಾಸಿಗೆಗಳೇ ನೆರವೇರಿದೆ. ಬಂಧುಗಳೇ, ನಾವೆಲ್ಲರೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ. ಅಭಿವೃದ್ಧಿಯ ಪರ್ವ ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಜಿಲ್ಲೆಯಲ್ಲಿ ಸುಮಾರು 50,000 ಹೆಕ್ಟೇರ್ ಪ್ರದೇಶದಲ್ಲಿರುವ ತೋಟ ಹಾಗೂ ಅರಣ್ಯ ಗಿಡಮರಗಳಿಂದ ಆವರಿಸಿದ್ದು ಸದರಿ ಕ್ಷೇತ್ರವನ್ನ 1,50,000 ಹೆಕ್ಟೇರ್ಗೆ ಹೆಚ್ಚಿಸುವ ಈ ಯೋಜನೆಯ ಮುಖ್ಯ ಗುರಿಯಾಗಿರುತ್ತದೆ. ಸದರಿ ಯೋಜನೆಯಿಂದ ಮುಂದಿನ ದಿನಮಾನಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ಆಗುವ ಹಾನಿಯನ್ನು ತಡೆಗಟ್ಟುವುದು, ಕೃಷಿ ರಫ್ತುಗಳಲ್ಲಿ ಹಾಗೂ ಕೃಷಿ ಕ್ಷೇತ್ರಗಳಲ್ಲಿ ಬೆಳವಣಿಗೆ, ಜೊತೆಗೆ ಇ-ಕಾಮರ್ಸ್ ಪಾಲುದಾರಿಕೆ, ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್, ಗ್ರೇಡಿಂಗ್ ಸೌಲಭ್ಯಗಳನ್ನು ಸೃಷ್ಟಿಸುವುದು ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ. ಬಂಧುಗಳೇ, ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕತೆಯನ್ನ ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಜಿಲ್ಲಾ ಹಂತದಲ್ಲಿ ಪ್ರಸ್ತುತ ಇಲಾಖೆಗಳಲ್ಲಿ ಅನುಷ್ಠಾನಗೊಂಡಿರುವ ಹಾಗೂ ಅವಶ್ಯಕತೆ ಇರುವ ಕೊಠಡಿ, ಆಟದ ಮೈದಾನ, ಶೌಚಾಲಯ, ಪ್ರಯೋಗಾಲಯಗಳು, ಬಿಸಿ ಊಟದ ಕೊಠಡಿಗಳು, ಹಾಗೆ ಅಂಗನವಾಡಿ ಕೇಂದ್ರಗಳ ಕಟ್ಟಡಗಳು, ಹೀಗೆ ವಿವಿಧ ಇಲಾಖೆಗಳ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಇಲಾಖೆಯ ಸಚಿವರು ಆದಂಥ ಡಿ.ಕೆ. ಶಿವಕುಮಾರ್ ಅವರೇ, ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು, ಹಿಂದುಳಿದ ವರ್ಗಗಳ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆದಂಥ ಶ್ರೀ ಶಿವರಾಜ್ ತಂಗಡಗಿಯವರೇ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು, ವಸತಿ ಸಚಿವರು ಆದಂಥ ಶ್ರೀ ಜಮೀರ್ ಅಹಮದ್ ಅವರೇ, ಸಣ್ಣ ನೀರಾವರಿ ಇಲಾಖೆಯ ಸಚಿವರಾದಂಥ ಶ್ರೀ ಬೋಸರಾಜ್ ಅವರೇ, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರಾದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂಥ ಶ್ರೀ ರಾಯರೆಡ್ಡಿ ಅವರೇ, ಕೊಪ್ಪಳ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದಂಥ ಶ್ರೀ ರಾಘವೇಂದ್ರ ಇಟ್ನಾಳ್ ಅವರೇ, ಎಲ್ಲ ಶಾಸಕರು, ಮಾಜಿ ಶಾಸಕರು ಹೆಸರು ಹೇಳಿದ್ರೆ ಬಹಳ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಗೇಟ್ ತಜ್ಞ, ನಿವೃತ್ತ ಇಂಜಿನಿಯರ್ ಶ್ರೀ ಕನ್ನಯ್ಯ ನಾಯ್ಡು ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ,
ಮಾಧ್ಯಮದ ಗೆಳೆಯರೇ, ಇವತ್ತು ಕೊಪ್ಪಳ ಮತಕ್ಷೇತ್ರ ಮತ್ತು ಇತರೆ ತಾಲೂಕು ಮತಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಕೇಳಿಸ್ತಾ ಇಲ್ವಾ? ನಿಮಗೆ ಕೇಳಿಸ್ತಾ ಇಲ್ವಾ? ಓಕೆ, ನಾನು ಈಗ ನಿಮ್ಮ ಕಡೆನೇ ನೋಡ್ಕೊಂಡು ಮಾತಾಡ್ತೀನಿ. ಸ್ವಲ್ಪ ಆ ಕಡೆ ತಿರಿಕಂಡದ್ರಿಂದ ಕೇಳಿಸಿರ್ಲಿಲ್ಲ. ಸರೋಯ್ತ ಈಗ? ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಕ್ಕಂಥ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟು ಮುರಿದು ಕೊಚ್ಚಿ ಹೋಗಿತ್ತು. ಅದು ನಡೆದದ್ದು ಆಗಸ್ಟ್ 10ನೇ ತಾರೀಕು. ಅದನ್ನು ಇವತ್ತು 19 ಗೇಟನ್ನು ಇವತ್ತು ಸರಿಪಡಿಸಿ ಬಾಗಿನ ಅರ್ಪಿಸ್ತಕ್ಕಂಥ ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ಈ 19ನೇ ಗೇಟನ್ನು ರಿಪೇರಿ ಮಾಡಿದಂಥ ನಿವೃತ್ತ ಇಂಜಿನಿಯರ್ ಕನ್ನಯ್ಯ ನಾಯ್ಡು ಮತ್ತು ಇತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಇವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಕ್ಕಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ರಿ, ಕೂತ್ಕೊಳ್ಳಿ. ಏನು ಹೊಟ್ಟೆ ಸಿಗ್ತಾ ಇದೆಯಾ? ಕೂತ್ಕೊಳ್ಳಿ ಇನ್ನೊಂದು ಅರ್ಧ ಗಂಟೆ. ಕೂತ್ಕೊಳ್ರಯ್ಯ, ನಿಮ್ಗೆಲ್ಲ ಹೇಳ್ತಾ ಇರೋದು. ಕೂತ್ಕೊಳ್ಳಿ. ಯಾರು ಎದ್ದೋಗಬಾರ್ದು ದಯವಿಟ್ಟು. ನಾನು ಅರ್ಧ ಗಂಟೆಯಲ್ಲಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಕೊಪ್ಪಳದ ಜನ ಬಹಳ ಸಭ್ಯರು ಮತ್ತೆ ಶಿಸ್ತಿಗೆ ಬದ್ಧವಾಗಿರ್ತಕ್ಕಂಥ ಜನ. ಹಾಗಾಗಿ ನೀವ್ಯಾರು ಕೂಡ ಈ ಸಭೆಯಿಂದ ಎದ್ದು ಹೋಗಬಾರದು. ಮಾನ್ಯ ಬಂಧುಗಳೇ, ತುಂಗಭದ್ರಾ ಜಲಾಶಯ ಸುಮಾರು 68 ವರ್ಷಗಳು ತುಂಬಿರ್ತಕ್ಕಂಥ ಜಲಾಶಯ. ನೀನು 70 ವರ್ಷ ಆಯ್ತಾ ಬಂದಿದೆ. 1956ರಲ್ಲಿ ಈ ಜಲಾಶಯಕ್ಕೆ ಗೇಟ್ಗಳನ್ನು ಅಳವಡಿಸಿದ್ದು. ಪ್ರತಿ 50 ವರ್ಷಕ್ಕೆ 50 ವರ್ಷ ತುಂಬಿದ ಮೇಲೆ ಗೇಟ್ಗಳನ್ನು ಬದಲಾಯಿಸಬೇಕು.
ಆದರೆ 68 ವರ್ಷಗಳಾದರೂ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ ತುಂಗಭದ್ರಾ ಜಲಾಶಯವನ್ನ ಮೇಂಟೆನೆನ್ಸ್ ಮಾಡ್ತಾ ಇದ್ದವರು, ಅದನ್ನು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊ ಬಂದಿದ್ರು. ಇದು ಅಂತರರಾಜ್ಯ ಜಲಾಶಯ. ಕರ್ನಾಟಕ, ಆಂಧ್ರ, ಈಗ ಇತ್ತೀಚೆಗೆ ತೆಲಂಗಾಣ, ಮೂರೂ ರಾಜ್ಯಗಳಿಗೆ ಸೇರಿದಂಥ ಜಲಾಶಯ ಇದು. ಈ ಜಲಾಶಯದಿಂದ ಕರ್ನಾಟಕಕ್ಕೆ ಸುಮಾರು 9,26,000 ಎಕರೆ ಜಮೀನಿಗೆ ನೀರುಣಿಸ್ತಕ್ಕಂಥ ಜಲಾಶಯ ಇದು. ಹಾಗೇನೆ ಆಂಧ್ರಕ್ಕೆ 6,25,000 ಎಕರೆಗೆ ನೀರು ಉಣಿಸ್ತಕ್ಕಂಥದ್ದು. 3 ಲಕ್ಷ ಎರಡು ಸೇರಿ 87,000 ತೆಲಂಗಾಣಕ್ಕೆ, ಒಟ್ಟು 3 ಲಕ್ಷ. 6,26,000 ಮತ್ತೆ ಎಡದಂಡೆ ನಾಲೆಗೆ 6 ಲಕ್ಷ ಅಲ್ವಾ? ಬಲದಂಡೆ 3 ಲಕ್ಷ. ನೀವು 6 ಲಕ್ಷ ಲೆಫ್ಟ್ ಬ್ಯಾಂಕ್ ನಾನು 3,26,000 ರೈಟ್ ಬ್ಯಾಂಕ್ ಅಂದ್ರೆ ಬಳ್ಳಾರಿ, ಹೊಸಪೇಟೆ. ಲೆಫ್ಟ್ ಬ್ಯಾಂಕ್ ಓಪನ್ ರೈಟ್. ಆಯ್ತಪ್ಪ. ಕರ್ನಾಟಕಕ್ಕೆ ಎಷ್ಟ್ರಿ? ಕರ್ನಾಟಕ, ತೆಲಂಗಾಣ, ಆಂಧ್ರ ಸೇರಿ 12 ಲಕ್ಷ 12 ಲಕ್ಷ ಎಕರೆ ಟೋಟಲ್ ಎಲ್ಲವೂ. ಕರ್ನಾಟಕಕ್ಕೆ 9,20,000. ಕರ್ನಾಟಕ ನಾನೇನು ಹೇಳಿದೆ ಮತ್ತೆ? ಏಯ್, ನಾನು ಕರೆಕ್ಟಾಗಿ ಹೇಳಿದ್ದೀನಿ ನಡ್ರಿ. ಕರ್ನಾಟಕಕ್ಕೆ 9,26,000. ಕರೆಕ್ಟ್ ಏನ್ರಿ? ಕರೆಕ್ಟಾ? ಸರಿ. ಮತ್ತೆ ಒಟ್ಟು 9,26,000 ಎಕರೆ ಕರ್ನಾಟಕಕ್ಕೆ. ಆಂಧ್ರ ಮತ್ತು ತೆಲಂಗಾಣಕ್ಕೆ 87,000 ಎಕರೆ. ಆಂಧ್ರ ಪ್ರದೇಶಕ್ಕೆ 6 ಲಕ್ಷ 3 ಲಕ್ಷ ಎಕರೆ ಎರಡು ಸೇರಿ. ಕರ್ನಾಟಕ, ಆಂಧ್ರ ಸೇರಿ 3 ಲಕ್ಷ 9 ಲಕ್ಷ ಕರ್ನಾಟಕ. ನನಗೆ ಈ ಡಿಪಾರ್ಟ್ಮೆಂಟ್ನವರು ಸರಿಯಾಗಿ ತಪ್ಪು ಮಾಡ್ಕೊಟ್ಬಿಟ್ಟಿದ್ದೀರಾ? ಯಾರ್ರೀ ಅವರು ಯಾರ್ರೀ ಅವರು ನನಗೆ ಬರ್ಕೊಟ್ಟಿರೋರು? ಏಯ್, ಯಾವನವನು? ಇದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ 3 ಲಕ್ಷ ಅಂತ ಹೇಳ್ತಾ ಇದ್ದಾರೆ ಅವರು. ಏಯ್, ಯಾವನ್ರಿ ನೀವು ಇಂಜಿನಿಯರ್ಗೆ ಕೆಲಸ ಕೊಟ್ಟೋದು? ಬರ್ಕೊಡೋದೊಂದು ಹೇಳೋದೊಂದು. ಅವರೆಲ್ಲ 3 ಲಕ್ಷ ಅಂತ ಹೇಳ್ತಾ ಇದ್ದಾರಲ್ರಿ. ಒಟ್ಟು
6,09,26,000 ಕರ್ನಾಟಕಕ್ಕೆ, 6 ಲಕ್ಷ ಚಿಲ್ಲರೆ ಆಂಧ್ರಕ್ಕೆ, 87,000 ತೆಲಂಗಾಣಕ್ಕೆ. ಕರೆಕ್ಟಾ? 7.2 ಆಂಧ್ರ, 0.87 ತೆಲಂಗಾಣ. ಇಲ್ಲ, ನೀವು ಬೇರೆ ಹೇಳ್ತೀರಿ, ಇವ್ರು ಬರ್ಕೊಟ್ಟಿರೋದು ಬೇರೆ. ಸರಿ ಇದೆ ಸರ್. 16 ಲಕ್ಷ ಟೋಟಲ್ ಸರ್. 14 ಲಕ್ಷ 38 ಲಕ್ಷ ಸರ್. ಕರ್ನಾಟಕ ಬರೋದು 9 ಲಕ್ಷ 26 ಲಕ್ಷ ಬರ್ತದೆ. ಅದಾಯ್ತಪ್ಪ. 16,38,000 ಎಕರೆನಲ್ಲಿ 9,26,000 ಕರ್ನಾಟಕಕ್ಕೆ. ಆಂಧ್ರಕ್ಕೆ ಎಷ್ಟು? ನೀವು ಯಾವ ಇಂಜಿನಿಯರ್ ಕೆಲಸ ಮಾಡ್ತೀನಯ್ಯ ನೀನು? ನಿಮ್ಗೆ ಗೊತ್ತಿಲ್ಲ. ಅವ್ನು 3 ಲಕ್ಷ ಹೇಳ್ತಾನೆ. ಇಲ್ಲಪ್ಪ, ಅವರು ಜಾಸ್ತಿ ಬರ್ಕೊಟ್ಟವ್ರೆ ನನಗೆ. 2 ಸೇರ್ಕೊಂಡು ಆಗುತ್ತೆ ಸರ್. 6 ಲಕ್ಷ ಸಮಥಿಂಗ್ ಬರ್ತದೆ ಸರ್. ಆಂಧ್ರ ತೆಲಂಗಾಣ ಸೇರಿ 6 ಲಕ್ಷ ಬರ್ತದೆ ಇಲ್ರಿ ಸರ್. 9 ಲಕ್ಷ ನೀನು ಕೂತು ನೀನು 9 ಲಕ್ಷ 26,000 ಬರುತ್ತೆ ಸರ್. 9 ಲಕ್ಷ 26,000 ಕರ್ನಾಟಕ ಬರುತ್ತೆ ಸರ್. ಇದು ಯಾವುದು? ಇದು ಬಳ್ಳಾರಿ ಸೇರ್ಕೊಂಡು ಸರ್, ಎಲ್ಲ ಸೇರ್ಕೊಂಡು 9 ಲಕ್ಷ 26,000. ಇದು ಕರ್ನಾಟಕಕ್ಕೆ ಆಯ್ತು ರೀ. ಆಂಧ್ರಕ್ಕೆ ಎಷ್ಟಪ್ಪ? ಆಂಧ್ರಕ್ಕೆ ಎಷ್ಟು ರೀ? ಇದು ಬಳ್ಳಾರಿ ವಿಜಯನಗರಕ್ಕೆ ಅಂತ ಇರೋದು ರೀ. 9,26 12 ಲಕ್ಷ ಅಲ್ಲ, 16,38 ಹೇಳ್ತಾರೆ ಅವರು. ಎರಡು ರಾಬಿ ಕಾಫಿ ಹಿಡ್ಕೊಂಡು 16 ಹಿಡ್ಕೊತಾರೆ ಸರ್. ನೋಡಿ, ನೀವೊಂದು ಹೇಳ್ತೀರಿ, ಅವರು ಒಂದು ಹೇಳ್ತೀರಿ. ಈಗ ಒಟ್ಟಿಗೆ ಕರ್ನಾಟಕಕ್ಕೆ ನಾನು ಆಂಧ್ರಕ್ಕೆ ಚೆಕಪ್ ಮಾಡಿ ಹೇಳ್ತೀನಿ. 9,26,000 ಎಕರೆ. 2 ನಾಲೆಗಳಿಂದ ಎಡಗಂಡೆ, ಬಲದಂಡೆ ನಾಲೆಯಿಂದ ಎಡದಂಡೆ ನಾಲೆಯಲ್ಲಿ 6 ಲಕ್ಷ, ಮತ್ತೆ ಬಲದಂಡೆ ನಾಲೆಯಲ್ಲಿ 3,26,000. ದಿಸ್ ಈಸ್ ದಿ ಕರೆಕ್ಟ್ ಫಿಗರ್ ಅಲ್ವಾ? ಯಾರು ರೈತರಿಗೆ ಗೊತ್ತು, ನಿಮಗೆ ಗೊತ್ತಿಲ್ಲ. ಎನಿವೆ, ಇದನ್ನ ಅಂಕಿಅಂಶಗಳು ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ನಾನು ಸರಿಯಾಗಿ ತಿಳ್ಕೊಂಡು ಹೇಳ್ತೀನಿ. ನನಗೆ ಓದಿದ ಜ್ಞಾಪಕ ನನಗೆ. ಲಕ್ಷ 26,000 ಕರ್ನಾಟಕ ಸರ್. 6 ಲಕ್ಷ 25 ಆಂಧ್ರ ಸರ್. 87 ತೆಲಂಗಾಣ ಸರ್. ನಾನು ಹೇಳಿದ್ರು ಇಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲ ಸರ್, ಇದು ಎರಡು ಸೇರ್ಕೊಂಡು ಇದು ಮಾಡ್ತಾರೆ. ಎರಡು ಸರಿ ಇದೆಯಾ? ನಾನು ಹೇಳ್ದದೇ ಕರೆಕ್ಟ್. ಈ ಯೋಜನೆಯಿಂದ ಕರ್ನಾಟಕ ರಾಜ್ಯದ 9,26,438 ಎಕರೆ ಕರ್ನಾಟಕಕ್ಕೆ, ಆಂಧ್ರ ಪ್ರದೇಶದ 6,25,097 ಎಕರೆ ಮತ್ತು ತೆಲಂಗಾಣದ 87,000 ಎಕರೆ. ಈಗ ಇಂಜಿನಿಯರ್ ಕೊಟ್ಟಿರ್ತಕ್ಕಂಥ ನಂಬರು ಅವ್ರು ಕೊಟ್ಟಿರೋದು ಸರಿ ಅಂತ ಅನ್ಕೊಂಡಿದ್ದೀನಿ. ಒಂದು ವೇಳೆ ಇದು ತಪ್ಪಾದ್ರೆ ಆ ಇಂಜಿನಿಯರ್ ಮೇಲೆ ಕ್ರಮ ತಗೋತೀನಿ. ಸೊ ಇದು ಒಂದು ಅಂತರರಾಜ್ಯ ಜಲಾಶಯ. 10ನೇ ತಾರೀಕು ಗೇಟ್ ಕಟ್ಟಾಗಿ, 19ನೇ ಗೇಟ್ ಕಟ್ಟಾಗಿ ನೀರಿನಲ್ಲಿ ಕೊಚ್ಚೊಂಟೋಯ್ತು. ಬಿಡಪ್ಪ. ಆಮೇಲೆ 11ನೇ ತಾರೀಕಿಗೆ DK ಶಿವಕುಮಾರ್, 10ನೇ ತಾರೀಕು ರಾತ್ರಿನೇ ಶಿವರಾಜ್ ತಂಗಡಿಗೆ ಇವರೆಲ್ಲರೂ ಕೂಡ ವಿಸಿಟ್ ಮಾಡಿ ಇದನ್ನ ಗೇಟನ್ನ ಮತ್ತೆ ರಿಪೇರಿ ಮಾಡಿ ನೀರು ಹರಿದೋಗದಂತೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ.
DK ಶಿವಕುಮಾರ್ ಅವರ ಸೂಚನೆಯಂತೆ ಕನ್ನಯ್ಯ ನಾಯ್ಡು ಅವರ ಮುಂದಾಳತ್ವದಲ್ಲಿ, ಕನ್ನಡ ಗೊತ್ತಾಗುತ್ತಲ್ಲ ನಿಮಗೆ, ಅವರ ಆದೇಶದ ಪ್ರಕಾರ ನಾರಾಯಣ ಇಂಜಿನಿಯರಿಂಗ್ ಮತ್ತೆ ಜಿಂದಾಲ್ ಸ್ಟೀಲ್ ಕಂಪನಿ ಮತ್ತೆ ಇನ್ನೊಂದು ಇಂಜಿನಿಯರಿಂಗ್ ಯಾವುದು ಕಂಪನಿ, ಹಿಂದೂಸ್ತಾನ್ ಇಂಜಿನಿಯರಿಂಗ್ ಕಂಪನಿ, ಈ ಮೂರೂ ಕಂಪನಿಗಳು ಕನ್ನಯ್ಯ ನಾಯ್ಡು ಅವರ ಮುಂದಾಳತ್ವದಲ್ಲಿ ಮತ್ತೆ ಎಲ್ಲ ಅಧಿಕಾರಿಗಳು, ಚೀಫ್ ಇಂಜಿನಿಯರ್ಗಳು, ಸೆಕ್ರೆಟರಿಗಳು ಎಲ್ಲ ಸೇರ್ಕೊಂಡು, ಇತರ ಸಿಬ್ಬಂದಿಯವರೆಲ್ಲ ಸೇರ್ಕೊಂಡು ಇದನ್ನ ರಿಪೇರಿ ಮಾಡಿದ್ದಾರೆ ಒಂದೇ ವಾರದಲ್ಲಿ. ನಾನು 13ನೇ ತಾರೀಕು ಭೇಟಿ ಕೊಟ್ಟಿದ್ದೆ, ಆಗಸ್ಟ್ 13ನೇ ತಾರೀಕು ಭೇಟಿ ಕೊಟ್ಟಿದ್ದೆ. ಕನ್ನಯ್ಯ ನಾಯ್ಡು ಅವರನ್ನ, ಚೀಫ್ ಇಂಜಿನಿಯರ್ಗಳನ್ನ ಭೇಟಿ ಮಾಡಿದ್ದೆ. ಅವ್ರು ಹೇಳಿದ್ರು ಒಂದು ವಾರದಲ್ಲಿ ಮಾಡ್ತೀವಿ. ನೀರು, ನಾನು ಹೇಳಿದೆ ರೈತರು ಆತಂಕದಲ್ಲಿದ್ದಾರೆ, ಯಾವುದೇ ಕಾರಣಕ್ಕೆ ನೀರು ಪೋಲಾಗದಾಗಿ ನೋಡ್ಕೋಬೇಕು, ಆದಷ್ಟು ಜಾಗ್ರತೆ ಇದನ್ನ ರಿಪೇರಿ ಮಾಡಬೇಕು, ನೀರು ಜಲಾಶಯದಿಂದ ಹರಿದೋಗ್ತಕ್ಕಂಥದ್ದನ್ನು ತಡೆಗಟ್ಟಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಟ್ಟೆ. ಆ ಸೂಚನೆ ಮತ್ತು DK ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಒಂದೇ ವಾರದಲ್ಲಿ ರಿಪೇರಿ ಆಯಿತು. ನಾನು ಎಲ್ಲ ಇಂಜಿನಿಯರಿಂಗ್ ಕಂಪ್ನಿಗಳಿಗೆ, ಜಿಂದಾಲ್ನವರಿಗೆ, ಹಿಂದೂಸ್ತಾನ್ ಇಂಜಿನಿಯರಿಂಗ್ ಕಂಪ್ನಿಯವರಿಗೆ, ನಾರಾಯಣ್ ಇಂಜಿನಿಯರಿಂಗ್ ಕಂಪ್ನಿಯವರಿಗೆ, ಕನ್ನಯ್ಯ ನಾಯ್ಡು ಅವರಿಗೆ ಮತ್ತು ಎಲ್ಲ ಇಂಜಿನಿಯರ್ಗಳು ಮತ್ತು ಸಿಬ್ಬಂದಿಯವರಿಗೆ ಸರ್ಕಾರದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ರೈತರು ಆತಂಕದಲ್ಲಿದ್ದರು. ಅವ್ರಿಗೆ ಏನಪ್ಪ ಅಂತಂದರೆ, ಬೆಳೆ ಹಾಕ್ಬಿಟ್ಟಿದ್ದೀವಿ, ಭತ್ತದ ನಾಟಿ ಎಲ್ಲ ಆಗಿದೆ, ಬೆಳೆ ಬಂದಿದೆ, ನೀರು ಹರಿದೋಗ್ಬಿಟ್ರೆ ಬೆಳೆ ಸಿಗೋದಿಲ್ಲ ನಮ್ಮ ಕೈಗೆ ಅಂಥೇಳಿ ಆತಂಕದಲ್ಲಿದ್ದರು. ಬಹುಶಃ ಇವರೆಲ್ಲರ ಪ್ರಯತ್ನದಿಂದ ಕನಿಷ್ಠ 20 TMC ನೀರನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಜಲಾಶಯದಲ್ಲಿ 101.773 TMC ನೀರಿದೆ. ತುಂಗಭದ್ರಾ ಜಲಾಶಯದ ಕೆಪಾಸಿಟಿ ಎಷ್ಟು ಗೊತ್ತಾ? 105 TMC ನೀರು, 105 TMC. ಮ್ಯಾಕ್ಸಿಮಮ್ ಲೆವೆಲ್ಲು 132 TMC ನೀರು. ಆ 132ರಲ್ಲಿ ತುಂಗಭದ್ರಾ ಜಲಾಶಯ ಹಳೆಯದಾದ್ದರಿಂದ ಹೂಳು ತುಂಬಿಕೊಂಡು ಸುಮಾರು 26ರಿಂದ 30 TMC ಅಷ್ಟು ನೀರು ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಲಾಶಯದ ಕೆಪಾಸಿಟಿ ಇರ್ತಕ್ಕಂಥದ್ದು 132 TMC, ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು 105 TMC. ಒಟ್ಟು 26ರಿಂದ 30 TMC ನೀರು ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಯಾಕಪ್ಪ ಅಂದರೆ ಹೂಳು ತುಂಬಿಕೊಂಡಿದೆ. ನಾನು ವಿರೋಧ ಪಕ್ಷದವರೆಲ್ಲ ಟೀಕೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಅವರ ಬೇಜವಾಬ್ದಾರಿತನದಿಂದ, ನಿರ್ಲಕ್ಷ್ಯದಿಂದ ನಾನು ಹೇಳಿದೆ ಇನ್ನೂ ಮಳೆ ಬರ್ತದೆ, ಈ ಸಾರಿ ನೀರು ತುಂಬುತ್ತೆ, ಜಲಾಶಯ ತುಂಬುತ್ತದೆ ಅಂತೇಳಿ ನನಗೆ ವಿಶ್ವಾಸ ಇತ್ತು. ಮಳೆ ಬರ್ತದೆ, ಆಗಸ್ಟ್ ತಿಂಗಳಲ್ಲಿ ಮಳೆ ಬರ್ತದೆ, ನಾವು ನೀರು ತುಂಬುತ್ತೆ, ಜಲಾಶಯ ತುಂಬುತ್ತೆ. ಯಾವುದೇ ಕಾರಣಕ್ಕೆ ರೈತರ ಬೆಳೆಗಳಿಗೆ ನೀರು ಕೊಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ನೀರು ಕೊಡ್ತೀವಿ, ಬೆಳೆ ತೊಂದರೆಯಾಗಿ ಬೆಳೆ ರೈತರಿಗೆ ನಷ್ಟ ಆಗದೆ ನೋಡ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದು. ಇವತ್ತು ದೇವರ ದಯೆಯಿಂದ, ಮಳೆರಾಯನ ಕೃಪೆಯಿಂದ ಇವತ್ತು ಜಲಾಶಯ ತುಂಬಿದೆ.
ಮೊದಲನೇ ಬೆಳೆಗೆ ಯಾವುದೇ ತೊಂದರೆ ಆಗಲ್ಲ. ಆಗ್ತದಾ? ಜಲಾಶಯಕ್ಕೆ ಏನು ಮೊದಲನೇ ಬೆಳೆಗಾಗಲ್ಲ. ರೈತರು ಹೇಳ್ತಾ ಇದ್ದಾರೆ ಎರಡನೇ ಬೆಳೆನೂ ಕೂಡ ನಮಗೆ ನೀರಿಗೆ ತೊಂದರೆ ಆಗಬಾರದು. ನಾನು ತಂಗಡಿಯವರಿಗೆ ಮಾತಾಡಿದ್ದೀನಿ, ಈ ಸಾರಿ ನನಗೆ ವಿಶ್ವಾಸ ಇದೆ ಎರಡನೇ ಬೆಳೆಗೂ ನೀರು ಸಿಗ್ತದೆ. ಸಿಗುತ್ತಾ ಇಲ್ಲ? ನಮ್ಗೆ ನಂಬಿಕೆ ಇದೆಯಾ? ಇಲ್ಲ. ನನಗೆ ಇನ್ನೂ ಮಳೆ ಬರ್ತಕ್ಕಂಥ ವಿಶ್ವಾಸ ಇದೆ. ಕಳೆದ ವರ್ಷ ಮಳೆ ಬಂದಿರಲಿಲ್ಲ, ಜಲಾಶಯ ತುಂಬಿರಲಿಲ್ಲ, ನಮ್ಮ ರೈತರು ಬಹಳ ತೊಂದರೆ ಸಿಕ್ಕಾಕೊಂಡಿದ್ರು. ಈ ವರ್ಷ ಮಳೆ ಬಂದಿದೆ, ಉತ್ತಮ ಬೆಳೆಯಾಗಿದೆ, ಜಲಾಶಯಗಳೆಲ್ಲ ತುಂಬಿದಾವೆ, ರೈತರ ಮುಖದಲ್ಲಿ ಹಸನ್ಮುಖ ಕಾಣಿಸುತ್ತಾ ಇದೆ. ಎಲ್ಲರೂ ಹಸನ್ಮುಖಿಗಳಾಗಿದ್ದಾರೆ ಅಲ್ವಾ? ನೀವೆಲ್ಲ ರೈತರೆಲ್ಲ ಖುಷಿಯಾಗಿದ್ದೀರಿ ಅಲ್ವಾ? ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆಯಲ್ವಾ? ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಅಲ್ವಾ? ಈ ಬಿಜೆಪಿಯವರಿಗೆ ಹೊಟ್ಟೆ ಉರಿ, JDSನವರಿಗೆ ಹೊಟ್ಟೆ ಉರಿ. ನಮ್ಮ ಸರ್ಕಾರ ಬಂದ್ಬಿಟ್ಟದೆ, 136 ಸ್ಥಾನಗಳು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಭಾಗದ ಜನರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಕಲ್ಯಾಣ ಕರ್ನಾಟಕದ 5 ಲೋಕಸಭಾ ಸ್ಥಾನಗಳನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೆ ನಮೋ 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 ನಮೋ. ಆಗ್ಬೋದಾ? ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಹೀಗೇ ಇರಬೇಕು. ನನಗೆ 1991ನೇ ಇಸ್ವಿನ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ ನಾನು ಕೊಪ್ಪಳದಿಂದ. ಈ ಭಾಗದ ಜನ ರಾಜಕೀಯವಾಗಿ ಒಳ್ಳೆ ಜನ, ಆದರೆ ವಿರೋಧ ಪಕ್ಷದವ್ರು ಸರಿ ಇಲ್ಲ. ಜನ ಸರಿ ಇದ್ದಾರೆ, ಆ ವಿರೋಧ ಪಕ್ಷದವ್ರು ಸರಿ ಇಲ್ಲ. ಆದರೂ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಿ 5 ಸ್ಥಾನಗಳಿಗೆ, ಲೋಕಸಭಾ ಸ್ಥಾನಗಳಿಗೆ 5 ಗೆಲ್ಲಿಸ್ಕೊಟ್ಟಿದ್ದೀರಿ. ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಜನ ಆಶೀರ್ವಾದವನ್ನು ಮಾಡಿದ್ದಾರೆ. ಯಾವ ಸರ್ಕಾರ ಮಾಡಿತ್ತು ಹೇಳಿ ನೋಡೋಣ. ಶಕ್ತಿ ಯೋಜನೆ ಇವತ್ತು 7 ಕೋಟಿ ಕನ್ನಡಿಗರಲ್ಲಿ 3.5 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಧಾರ್ಮಿಕ ಸ್ಥಳಗಳಿಗೆ, ಪ್ರೇಕ್ಷಣೀಯ ಸ್ಥಳಗಳಿಗೆ, ಟೂರಿಸಂ ಸೆಂಟರ್ಗಳಿಗೆ ಜನ ಎಲ್ಲ ಹೋಗ್ತಾ ಇದ್ದಾರೆ. ಜನರೆಲ್ಲ ಖುಷಿಯಾಗಿದ್ದಾರೆ. ಆದರೆ ಈ ವಿರೋಧ ಪಕ್ಷದವರು ಜನರಿಗೆ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಎತ್ಕಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ವಿರೋಧ ಪಕ್ಷದವರ ಮಾತುಗಳಿಗೆ ಕಿವಿ ಕೊಡಬೇಡಿ. ದಿನಾ ಒಂದು ಏನಾದ್ರು ಹೇಳೋದು, ಅವ್ರ ಕಾಲದಲ್ಲಿ ಏನು ಮಾಡಲಿಲ್ಲ. ನಾನು ಇವತ್ತು ಮಾಧ್ಯಮದವ್ರ ಜೊತೆ ಮಾತಾಡ್ತಾ ಇರುವಾಗ ಕೇಳಿದ್ರು, ರಸ್ತೆಗಳಲ್ಲಿ ನಿಮ್ಮ ಕಾಲದಲ್ಲಿ ರಸ್ತೆಗಳೆಲ್ಲ, ಈ ಸರಿ ಮಳೆ ಬಿದ್ದಿದೆ, ರಸ್ತೆಗಳು ಹೋಗಿದ್ದಾವೆ. 5 ವರ್ಷ ಇಲ್ಲಿ MLAಗಳೆಲ್ಲ ಕೂತಿದ್ದಾರೆ. 5 ವರ್ಷ ರಸ್ತೆಗಳು, ಹೊಸ ರಸ್ತೆಗಳು ಮಾಡೋದಿರಲಿ, ಮೇಂಟೆನೆನ್ಸ್ ಕೂಡ ಮಾಡಲಿಲ್ಲ. ಏನ್ರಪ್ಪ ಮೇಂಟೆನೆನ್ಸ್ ಮಾಡಿದ್ರ? ಒಂದು ಮಾಡಲಿಲ್ಲ. ನಾನು ಅದಕ್ಕೆ ಹೇಳಿದೆ, PWD ಇಲಾಖೆಯವ್ರಿಗೆ ಹೇಳಿದ್ದೀನಿ, ಎಲ್ಲೆಲ್ಲಿ ರಸ್ತೆ ಕೆಟ್ಟೋಗಿದೆ ಕೂಡಲೇ ಅದನ್ನ ಮಳೆ ನಿಂತ ತಕ್ಷಣನೇ ರಿಪೇರಿ ಮಾಡಿ ಮೋಟಾರಬಲ್ ರೋಡ್ಸ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ಅಂತಕ್ಕಂಥ ಕಟ್ಟಾಜ್ಞೆಯನ್ನ ಕೊಟ್ಟಿದ್ದೇನೆ. ಶಕ್ತಿ ಯೋಜನೆ ಜಾರಿ ಮಾಡೋದು, ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡೋದು,
ಗೃಹಜ್ಯೋತಿ ಯೋಜನೆಯನ್ನು ಜಾರಿ ಮಾಡೋದು, ಅನ್ನಭಾಗ್ಯ ಯೋಜನೆಯನ್ನು ಜಾರಿ ಮಾಡೋದು, ಯುವ ನಿಧಿಯನ್ನು ಜಾರಿ ಮಾಡೋದು ಮಾಡಿದೀವೋ ಇಲ್ಲ? ಇವತ್ತು 4,000 ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತಾ ಇದೆ ಒಂದು ತಿಂಗಳಿಗೆ. 4,000 ರೂಪಾಯಿ, ಒಂದು ವರ್ಷಕ್ಕೆ 50,000ದಿಂದ 60,000 ರೂಪಾಯಿ. ಮಧ್ಯವರ್ತಿಗಳ ಹಾವಳಿ ಇಲ್ಲ, ಮಧ್ಯವರ್ತಿಗಳೇ ಇಲ್ಲ. ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡನ್ನ ಜಮಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. 2,000 ರೂಪಾಯಿ ಕೊಡ್ತಾ ಇದ್ದೀವಲ್ಲ, ಅದು ಯಾರಿಗಾರು ಹೋಯ್ತದ? ನೇರವಾಗಿ ಮಹಿಳೆಯರಿಗೆ, ಮಹಿಳಾ ಯಜಮಾನಿಗೆ 1,23,00,000 ಕುಟುಂಬಗಳಿಗೆ ಪ್ರತಿ ತಿಂಗಳು ಒಬ್ಬರು ತಲಾ 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿ. ಬಿಜೆಪಿಯವರು ಮಾಡಲಿಲ್ಲ. ಅವ್ರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇವನ್ನೆಲ್ಲ ಜಾರಿ ಮಾಡ್ತದೆ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡೆಲ್ಲಿಂದ ತರ್ತಾರೆ? ಇವತ್ತು ವರ್ಷಕ್ಕೆ ಈ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಮೊನ್ನೆ 17ನೇ ತಾರೀಕು, ಈ ತಿಂಗಳು 16ನೇ ತಾರೀಕು ಕಲಬುರಗಿನಲ್ಲಿ ಸಚಿವ ಸಂಪುಟದ ಸಭೆಯನ್ನು ಮಾಡೋದು. ಒಟ್ಟು 56 ಸಬ್ಜೆಕ್ಟ್ಗಳನ್ನು, ಅವತ್ತು ಕ್ಯಾಬಿನೆಟ್ ಸಬ್ಜೆಕ್ಟ್ಸ್ ಇದ್ದದ್ದು 56, ಅದರಲ್ಲಿ 46 ಸಬ್ಜೆಕ್ಟ್ಗಳು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಸೇರಿದಂಥವಾಗಿದ್ದು. 56 ಸಬ್ಜೆಕ್ಟ್ಗಳು ಅಲ್ಲ, 46 ಸಬ್ಜೆಕ್ಟ್ಗಳು ಹೈದರಾಬಾದ್ ಕರ್ನಾಟಕ. ಯಾವ ಕಾಲದಲ್ಲಿ ಮಾಡಿದ್ರಪ್ಪ? ಸುಮಾರು 12,692 ಕೋಟಿ ರೂಪಾಯಿಗಳು ಒಟ್ಟು ಅವತ್ತು ಮಂಜೂರಾದದ್ದು. ಅದರಲ್ಲಿ 11,770 ಕೋಟಿ ಹೈದರಾಬಾದ್ ಕರ್ನಾಟಕಕ್ಕೆ ಮಾಡಿದ್ದೇವೆ. ಏನಪ್ಪ ಶರಣ್ ಪ್ರಕಾಶ್, ನೀನು ಹೇಳ್ತಾ ಇದೀಯಾ ಇಲ್ವೋ? ಹೇಳ್ತಾ ಇದೆಯಾ ಇಲ್ವೋ? ಹೇಳ್ಬೇಕು, ನಮ್ಮ MLA-ಗಳೆಲ್ಲ ಹೇಳ್ಬೇಕು. 11,770 ಕೋಟಿ, 11,770 ಕೋಟಿ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ. ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ 371J ಮಾಡಿಕೊಟ್ಟವ್ರು ಯಾರು? ಯಾರ್ರೀ ಮಾಡಿದ್ರು? ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ SM ಕೃಷ್ಣ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವರು ಪತ್ರ ಬರೀತಾರೆ, 371J ಮಾಡಿಕೊಡಿ, ವಿಶೇಷ ಸ್ಥಾನಮಾನಗಳನ್ನು ಕೊಡಿ, ಹೈದರಾಬಾದ್ ಕರ್ನಾಟಕ ಹಿಂದುಳಿದಿದೆ, ನಿಜಾಮರ ಕಾಲದಿಂದ ಹಿಂದುಳಿದಿದೆ, ಅದಕ್ಕೋಸ್ಕರ ವಿಶೇಷವಾಗಿ ಸಂವಿಧಾನ ತಿದ್ದುಪಡಿ ಮಾಡಿ 371J ಮಾಡಿಕೊಡಿ ಅಂತ ಕೇಳಿದ್ರು. ಆದರೆ ಅದ್ವಾನಿಯವರು ಒಂದಿನ ಉಪ ಪ್ರಧಾನಿಯಾಗಿದ್ದಂಥವ್ರು, ಅವರು ಪತ್ರ ಬರೀತಾರೆ, ಹೋಮ್ ಮಿನಿಸ್ಟರ್ ಆಗಿ ಪತ್ರ ಬರೀತಾರೆ, ಇದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದ್ವಾನಿ ಅವರು ಯಾವ ಪಾರ್ಟಿಯವರು? ಬಿಜೆಪಿ ಪಾರ್ಟಿಯ ಮಹಾನಾಯಕ. ಅವ್ರ ಪತ್ರ ಬರೀತಾರೆ, ಆಗಲ್ಲ. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಭಾಗದ ಮಲ್ಲಿಕಾರ್ಜುನ ಖರ್ಗೆಯವರು, ಧರ್ಮಸಿಂಗ್ ಅವರು, ಇತರ ಎಲ್ಲ ಶಾಸಕರುಗಳು, ಮುಖಂಡರುಗಳು ಎಲ್ಲರೂ ಸೇರ್ಕೊಂಡು ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ ಸೋನಿಯಾ ಗಾಂಧಿ ಅವರು ಹೇಳಿ 371J ಆಗ್ತದೆ. ಅದಕ್ಕೆ ಈ ವರ್ಷ 24-25ರಲ್ಲಿ 5,000 ಕೋಟಿ ರೂಪಾಯಿಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ. 5,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಯಾವಾಗಲೂ ಕೊಟ್ಟಿರಲಿಲ್ಲ.
5,000 ಕೋಟಿ. ಈ ಭಾಗ ಅಭಿವೃದ್ಧಿ ಆಗಬೇಕು. ಅಷ್ಟೇ ಅಲ್ಲ, ನಂಜುಂಡಪ್ಪನವರ ವರದಿ ಪ್ರಕಾರ ರೀಜನಲ್ ಇಂಬ್ಯಾಲೆನ್ಸ್ ಅನ್ನು ಸರಿಪಡಿಸಲಿಕ್ಕೋಸ್ಕರ, ಜಿಲ್ಲೆಗಳಿರ್ತಕ್ಕಂಥ ತಾರತಮ್ಯಗಳನ್ನು ಸರಿಪಡಿಸಲಿಕ್ಕೋಸ್ಕರ 2002ರಲ್ಲಿ ಡಾಕ್ಟರ್ ನಂಜುಂಡಪ್ಪನವರು ವರದಿ ಕೊಟ್ಟಿದ್ರು, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ. ಈಗ ಮತ್ತೆ ಅದು ಹಳೆಯ ವರದಿ ಅಂತೇಳಿ ಹೊಸ ವರದಿಯನ್ನು ತಗೊಳ್ಳಿಕ್ಕೆ, ಮತ್ತೆ ನಂಜುಂಡಪ್ಪನವರ ವರದಿಯ ಪರಿಣಾಮ ಏನಾಗಿದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ಮಾಡಿದ್ದೇವೆ. ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ಮಾಡಿದ್ದೇವೆ. ನಾನು ಇಷ್ಟು ಮಾತ್ರ ಹೇಳ್ತೇನೆ, ಗೋವಿಂದರಾವ್ ಅವರ ವರದಿ ಬಂದ ಮೇಲೆ ಈ ರೀಜನಲ್ ಇಂಬ್ಯಾಲೆನ್ಸ್ ಅನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇವೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಾನು ಕೇಂದ್ರ ಸರ್ಕಾರದ 14ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಬಂದಿದ್ರು. ಅವ್ರಿಗೆ ಹೇಳಿದೆ, ನಾವು 5,000 ಕೋಟಿ ಕೊಡ್ತಾ ಇದ್ದೀವಿ ವರ್ಷಕ್ಕೆ, ನೀವು 5,000 ಕೋಟಿ ಕೊಡ್ರಿ. ಹೈದರಾಬಾದ್ ಇಲ್ಲಿ ಬಿಜೆಪಿ MP ಗಳಿದಾರಲ್ಲ, ಅವ್ರು ಹೇಳ್ಬೇಕಲ್ಲ ಕೇಂದ್ರ ಸರ್ಕಾರಕ್ಕೆ 5,000 ಕೊಡ್ರಿ ಅಂತ ಹೇಳ್ಬೇಕಲ್ಲ. ಈ ಪುಣ್ಯಾತ್ಮರು ಬಾಯಿನೇ ಬಿಡಲ್ಲ. ಇವನ್ನೆಲ್ಲ ಆರಿಸಿ ಕಳಿಸ್ತೀರಿ, ನೀವು ಕಳಿಸಿಲ್ಲ ಬಿಡಿ, ಬೇರೆ ಭಾಗದವ್ರು ಕಳಿಸಿದ್ದಾರೆ. ಯಾವತ್ತೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದೇ ಇಲ್ಲ. ನಾವು ಕಲಬುರಗಿಯಲ್ಲಿ ನಡೆದಂಥ ಸಚಿವ ಸಂಪುಟದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಕುತೂಹಲದಿಂದ ಬಂದಿದ್ದೀರಿ. ಮತ್ತೆ ನಮ್ಮನ್ನ ಆಶೀರ್ವಾದ ಮಾಡಲಿಕ್ಕೆ, ಹಾರೈಸಲಿಕ್ಕೆ ಬಂದಿದ್ದೀರಿ. ನಮ್ಮ ಸರ್ಕಾರ, ನಮ್ಮ ಪಕ್ಷ ಯಾವತ್ತೂ ಕೂಡ ರೈತರಿಗೆ ಅನ್ಯಾಯ ಮಾಡಲ್ಲ, ಬಡವರಿಗೆ ಅನ್ಯಾಯ ಮಾಡಲ್ಲ. ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವ್ರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ನಾವು ಇದ್ದೇ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಕನ್ನಯ್ಯ ನಾಯ್ಡು ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ಯಾಕಂತಂದರೆ ಪಾಪ ಅವರು ಇಲ್ಲೇ ಇದ್ಕೊಂಡು, ಅವರು ಹೈದರಾಬಾದ್ನವರು, ಇಲ್ಲೇ ಇದ್ಕೊಂಡು ನಮ್ಮ ಕೆಲಸನ ಪೂರ್ಣಗೊಳಿಸ್ಕೊಟ್ಟಿದ್ದಾರೆ. ಭಾಳ ತ್ವರಿತ ಗತಿನಲ್ಲಿ ಪೂರ್ಣಗೊಳಿಸ್ಕೊಂಡಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಅಧಿಕಾರಿಗಳು, ಸಿಬ್ಬಂದಿಯವರು ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಇವತ್ತು ಸನ್ಮಾನಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ಅವ್ರನ್ನೆಲ್ಲ ಕೃತಜ್ಞತಾಪೂರ್ವಕವಾಗಿ ನೆನ್ಕೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.